ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೇಶ್. ಈ ಕ್ಷಣದ ಟಾಪ್ 25 ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಿಲ್ಲ, ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನವನ್ನ ನೀಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರವನ್ನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ, ನಾನು ಶಿವನ ಭಕ್ತ, ಎಲ್ಲಾ ದೇವರುಗಳು ನನ್ನ ಹೃದಯದಲ್ಲಿದ್ದಾರೆ. ನಮ್ಮ ಅನ್ನಭಾಗ್ಯ ಯೋಜನೆಯಿಂದಲೇ ಅಕ್ಷತೆ ಆಗ್ತಾ ಇದೆ, ಸಂತೋಷ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದು ಡಿಕೆಶಿಯಿಂದ ಕಾಂಗ್ರೆಸ್ ಪಕ್ಷ ಅಂತ್ಯ ಅಂತ ಟೀಕಿಸಿದ ದೇವೇಗೌಡರಿಗೆ ಡಿಸಿಎಂ ತಿರುಗೇಟನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 138 ವರ್ಷಗಳ ಇತಿಹಾಸ ಇದೆ. ಪದೇ ಪದೇ ನಮ್ಮನ್ನ ನೆನಪಿಸ್ಕೊಳ್ಬೇಕು. ಅವರಿಗೆ ನಮ್ಮನ್ನ ನೆನಪಿಸ್ಕೊಂಡ್ರೆ ಸ್ಫೂರ್ತಿ. ಅವರ ಮಾತೇ ನಮಗೆ ಆಶೀರ್ವಾದ ಇದ್ದಂಗೆ. ಅವ್ರು ಏನೇ ಮಾತನಾಡಿದ್ರು ಅದು ನಮಗೆ ಆಶೀರ್ವಾದ ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಅಘೋಷಿತ ಬಂದ್ ವಾತಾವರಣ ಇದೆ. ಸಿಎಂ ಮಂತ್ರಿಗಳ ಭಾಷೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ. ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರೆ ಕೇಸ್ ಹಾಕ್ತಿದ್ದಾರೆ. ಶ್ರೀಕಾಂತ್ ವಿರುದ್ಧ ಯಾವ ಕೇಸ್ ಇಲ್ಲದೆ ಹೋದ್ರು ಜೈಲಿಗೆ ಹಾಕಿದ್ರು. ನಾಳೆ ಚಿಂತನ ಮಂಥನ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಡಿಜೆ ಹಳ್ಳಿ ಗಲಭೆ ಕೇಸ್ನ ಆರೋಪಿಗಳ ಬಗ್ಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಬೆನ್ನಲ್ಲೇ ವಿಜಯೇಂದ್ರ ಕೆಂಡ ಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿನಾಶಕಾಲೆ ವಿಪರೀತ ಬುದ್ಧಿ, ಅಲ್ಪಸಂಖ್ಯಾತರ ಓಲೈಕೆ ಮಾಡೋ ಕೆಲಸ ಮಾಡ್ತಿದ್ದಾರೆ. ಪೊಲೀಸ್ ಠಾಣೆಗಳಿಗೆ ಬೆಂಕಿ ಇಟ್ಟವರ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ದ್ರೋಹಿಗಳಿಗೆ ರಕ್ಷಣೆ ನೀಡೋ ಕೆಲಸ ಮಾಡಬಾರ್ದು. ಇವರನ್ನು ಹಾಗೆ ಬಿಟ್ರೆ ಇಡೀ ಪೊಲೀಸ್ ಠಾಣೆಗೆ ಬೆಂಕಿ ಇಡೋ ಕೆಲಸ ಆಗಬಹುದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ರೆ ಕೇಸ್ ಹಾಕ್ತಾರೆ. ಇದು ದಬ್ಬಾಳಿಕೆಯ ಸರ್ಕಾರ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದಂತ ಬೊಮ್ಮಾಯಿ ಅವರು, ರಾಜ್ಯದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಉಳಿದಿಲ್ಲ, ಪ್ರಜಾಪ್ರಭುತ್ವ ಉಳಿತಾ ಇಲ್ಲ, ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಉಂಟಾಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತಾಲಿಬಾನ್ ಸರ್ಕಾರ ನಡೆಸೋದಕ್ಕೆ ಹೊರಟಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದಂತ ಜೋಶಿ, ಡಿಜೆ ಹಳ್ಳಿ ಕೆಜೆಹಳ್ಳಿ ಕೇಸ್ನ ಆರೋಪಿಗಳನ್ನ ಅಮಾಯಕರು ಅಂತಿದ್ದಾರೆ. ಸಾಕ್ಷಿಗಳನ್ನ ವೀಕ್ ಮಾಡೋದಕ್ಕೆ ಹೊರಟಿದ್ದಾರೆ. ಶ್ರೀಕಾಂತ್ ಮೇಲೆ 16 ಕೇಸ್ ಇದೆ ಅಂತ ಅಂದ್ರು. ತಾಲಿಬಾನ್ ರೀತಿಯಾಗಿ ಸರ್ಕಾರ ಮಾಡೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ ಅಂತ ಗುಡುಗಿದ್ದಾರೆ. ಮೈಸೂರಿನಲ್ಲಿ ಪಡಿತರ ಅಕ್ಕಿ ಅಕ್ರಮ ಮಾರಾಟಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಯರಗನಹಳ್ಳಿ ಬಡಾವಣೆಯಲ್ಲಿ ಕೆಲ ಯುವಕರು ದ್ವಿಚಕ್ರ ವಾಹನದಲ್ಲಿ ಬಂದು ಪಡಿತರ ಅಕ್ಕಿ ರಾಗಿ ಖರೀದಿ ಮಾಡ್ತಿದ್ದಾರೆ. ತೂಕದ ಯಂತ್ರ ತಂದು ಮನೆಗಳ ಬಳಿಯೇ ತೂಕ ಹಾಕಿ ಅಕ್ಕಿಯನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಾರಿ ಕುಡಿಯೋ ನೀರಿಗೆ ಬಹಳ ದೊಡ್ಡ ತೊಂದರೆ ಆಗೋ ಪರಿಸ್ಥಿತಿ ಇದೆ. ಹೀಗಂತ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಎಚ್ಚರಿಸಿದ್ದಾರೆ. ಮಳೆ ಇಲ್ಲದೆ 2,000 ಕೋಟಿ ನಷ್ಟ ಆಗಿದೆ. ಕೃಷ್ಣಾ ಮೇಲ್ದಂಡೆ ಅಚ್ಚುಕಟ್ಟಿನ ಜನಪ್ರತಿನಿಧಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಕೊನೆ ಭಾಗದವರೆಗೂ ನೀರು ತಲುಪಿಸಬೇಕಾದಂತ ಹೊಣೆ ಇದೆ. ಆದರೆ ಈ ಬಾರಿ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಧರ್ಮ ದಂಗಲ್ ಶುರುವಾಗಿದೆ. ಸಂಕ್ರಾಂತಿ ಹಬ್ಬದ ವೇಳೆ ನಡೆಯುವಂತ ಶ್ರೀ ಸಿದ್ದೇಶ್ವರ ಜಾತ್ರೆಯಲ್ಲಿ ಅನ್ಯ ಕೋಮಿನವರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬೇಡಿ ಅಂತ ಒತ್ತಾಯಿಸಲಾಗ್ತಾ ಇದೆ. ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಹೀಗೆ ಬ್ಯಾನರ್ ವಾರ್ ಶುರುವಾಗಿದೆ. ಹಾಸನದಲ್ಲಿ ತಾಯಿ 2 ಮಕ್ಕಳ ಸಾವು ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಹಣಕ್ಕಾಗಿ ಪ್ರಿಯಕರಣೆ ಶಿವಮ್ಮ, ಮಕ್ಕಳಾದಂತಹ ಪವನ್, ಸಿಂಚನಾರನ್ನ ಹತ್ಯೆಗೈದಿರೋದು ಬಯಲಾಗಿದೆ. 3ರನ್ನ ಹತ್ಯೆಗೈದಿದ್ದ ವಿಜಯಪುರ ಜಿಲ್ಲೆ ಮೂಲದ ನಿಂಗಪ್ಪ ಕಾಗವಾಡನನ್ನ ಅರೆಸ್ಟ್ ಮಾಡಲಾಗಿದೆ. ಪೆನ್ಷನ್ ಮೊಹಲ್ಲಾ ಪೊಲೀಸರು ಆರೋಪಿ ನಿಂಗಪ್ಪನನ್ನ ಬಂಧಿಸಿದ್ದಾರೆ. ಶಿವಮ್ಮ ಮನೆಗೆ ಬಂದಿದ್ದ ಹಂತಕ ನಿಂಗಪ್ಪ ಪ್ರಿಯತಮೆಯನ್ನ ಕೊಂದು ತಾಳಿಸರ ಹಣ, ಚಿನ್ನ ದೋಚಿ ಎಸ್ಕೇಪ್ ಆಗಿದ್ದ. ಗ್ಯಾಸ್ ಲೀಕ್ ಆಗಿ ಮೃತಪಟ್ಟಿದ್ದಾಗಿ ಅನಂತರದಲ್ಲಿ ಬಿಂಬಿಸಲಾಗಿತ್ತು. ಬೆಂಗಳೂರಿನಲ್ಲಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಬಯಲಾಗಿದೆ. ಹೊರಗಡೆ ಸ್ಪಾ ಬೋರ್ಡ್ ಹಾಕಿ ಒಳಗೆ ವೇಶ್ಯಾವಾಟಿಕೆ ದಂಧೆ ನಡೆಸ್ತಾ ಇದ್ದದ್ದು ಗೊತ್ತಾಗಿದೆ. ಓಲ್ಡ್ ಮದ್ರಾಸ್ ರಸ್ತೆಯ ನಿರ್ಮಾಣ ಹಂತದಲ್ಲಿದ್ದಂತ ಒಂದು ಸ್ಪಾ ಅದು ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಒಂದು ಕಟ್ಟಡ, ಅದರ ಹೆಸರು ನಿರ್ವಾಣ ಸ್ಪಾ ಅನ್ನೋದು ಗೊತ್ತಾಗಿದೆ. ಅಲ್ಲಿ ಕಳ್ಳಾಟ ಬಯಲಾಗಿದೆ. ಹೊರ ರಾಜ್ಯದ ಅಥವಾ ವಿದೇಶಿಯ ಯುವತಿಯರನ್ನ ಕರೆಸಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ರು. 44 ಯುವತಿಯರ ರಕ್ಷಣೆ ಮಾಡಲಾಗಿದ್ದು 34 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದೇ ತಿಂಗಳ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತೆ. ಬಾಲರಾಮನ ಅಭಿಷೇಕಕ್ಕೆ ಪವಿತ್ರ ನದಿಗಳ ತೀರ್ಥವನ್ನ ಸಂಗ್ರಹಿಸಲಾಗ್ತಾ ಇದೆ. ಕಾವೇರಿ ನದಿ ನೀರಿನಿಂದಲೂ ಶ್ರೀರಾಮನಿಗೆ ಅಭಿಷೇಕ ನಡೆಯಲಿದೆ. ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಅಖಿಲ ಭಾರತೀಯ ಸಂತ ಸಮಿತಿ ವಿಎಚ್ಪಿ ಸದಸ್ಯರು ಇವರೆಲ್ಲ ಸೇರಿ ಬ್ರಹ್ಮಕುಂಡಿಕೆಯಿಂದ ತೀರ್ಥವನ್ನ ಸಂಗ್ರಹಿಸಿದ್ರು. ಬೆಂಗಳೂರಿನಲ್ಲಿ ಟಿವಿ9ನ ಮತ್ತೊಂದು ವರದಿಯ ಬಿಗ್ ಇಂಪ್ಯಾಕ್ಟ್ ನಾವು ನೋಡಬಹುದಾಗಿದೆ. ಕೆಜೆ ಜಾರ್ಜ್ ಪ್ರತಿನಿಧಿಸುವಂತಹ ಸರ್ವಜ್ಞನಗರ ಕ್ಷೇತ್ರದಲ್ಲಿ ಬೆಸ್ಕಾಂ ಡೆಡ್ಲಿ ಸ್ಪಾಟ್ಗಳ ಬಗ್ಗೆ ಶುಕ್ರವಾರ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತಂತಹ ಬೆಸ್ಕಾಂ ಅಧಿಕಾರಿಗಳು 24 ಗಂಟೆಯಲ್ಲೇ ಸಾವಿನ ತಂತಿಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನ ಕುಮಾರಕೃಪಾ ರಸ್ತೆಯಲ್ಲಿ 21ನೇ ಚಿತ್ರಸಂತೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಚಿತ್ರಸಂತೆಯನ್ನ ಉದ್ಘಾಟಿಸಿದ್ದಾರೆ. ಇನ್ನು ಕಲಾ ಪ್ರದರ್ಶನವನ್ನ ಡಿಸಿಎಂ ಡಿಕೆ ಉದ್ಘಾಟಿಸಲಿದ್ದಾರೆ. ಈ ಬಾರಿ ಚಿತ್ರಸಂತೆಗೆ 22 ರಾಜ್ಯಗಳಿಂದ ಕಲಾವಿದರು ಬರಲಿದ್ದಾರೆ. ಚಿತ್ರಸಂತೆಯಲ್ಲಿ ದೇಶದ 1500 ಕಲಾವಿದರ ಕಲಾಕೃತಿಗಳು ಪ್ರದರ್ಶನ ಆಗ್ತಾ ಇದೆ.
ಇಂದಿನ ಚಿತ್ರಸಂತೆಯನ್ನ ಇಸ್ರೋ ವಿಜ್ಞಾನಿಗಳಿಗೆ ಅರ್ಪಿಸಿದ್ದೀವಿ ಅಂತ ಚಿತ್ರಕಲಾ ಪರಿಷತ್ ಅಧ್ಯಕ್ಷ BL ಶಂಕರ್ ಹೇಳಿದ್ದಾರೆ. ಈ ಬಾರಿ ಚಿತ್ರಸಂತೆಯಲ್ಲಿ 1680 ಕಲಾವಿದರು ಭಾಗಿಯಾಗಿದ್ದಾರೆ. 205 ವಿಶೇಷ ಚೇತನರು, ಹಿರಿಯ ಕಲಾವಿದರು ಭಾಗಿಯಾಗಿದ್ದಾರೆ ಅಂತ ಕೂಡ ಚಿತ್ರಕಲಾ ಪರಿಷತ್ ಅಧ್ಯಕ್ಷ BL ಶಂಕರ್ ಮಾಹಿತಿಯನ್ನ ನೀಡಿದ್ದಾರೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಒಂಟಿ ಸಲಗ ದರ್ಶನ ನೀಡಿದೆ. ಗೋಪಾಲಸ್ವಾಮಿ ಭಕ್ತ ಎಂದೇ ಖ್ಯಾತಿ ಪಡೆದಿರುವಂತಹ ಒಂಟಿ ಸಲಗ ಸಂಜೆ ಬಂದು ದೇಗುಲದ ಸುತ್ತ ಪ್ರದಕ್ಷಿಣೆಯನ್ನ ಹಾಕ್ತಾ ಇದೆ. ಪ್ರತಿನಿತ್ಯ ಸಂಜೆ 4 ಗಂಟೆ ಆದ್ರೆ ಸಾಕು ದೇಗುಲದ ಬಳಿ ಬರುತ್ತೆ. 4 ವರ್ಷದಿಂದ ಪ್ರತಿನಿತ್ಯ ದೇಗುಲಕ್ಕೆ ಬರ್ತಾ ಇದೆ. ಅಯೋಧ್ಯೆಗೆ ತಿರುಪತಿ ದೇಗುಲ ಆಡಳಿತ ಮಂಡಳಿ ಲಡ್ಡು ಪ್ರಸಾದವನ್ನ ಕಳಿಸಿಕೊಡೋದಕ್ಕೆ ತೀರ್ಮಾನಿಸಿದೆ. ಜನವರಿ 22ನೇ ತಾರೀಕಿನಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯಲಿರುವಂತಹ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಂದು ಭಕ್ತರಿಗೆ ತಿರುಪತಿ ಲಡ್ಡನ್ನ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತೆ. ಇದಕ್ಕಾಗಿ ತಿರುಪತಿಯಲ್ಲಿ ಆಲ್ರೆಡಿ ಲಡ್ಡು ತಯಾರಿಸೋ ಕಾರ್ಯ ನಡೀತಾ ಇದೆ.